ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ದೇವರಿದ್ದಾನೆ ಅಂತ ನಂಬೋರು ಇದ್ದಾರೆ, ದೇವರಿಲ್ಲ ಅಂತ ಹೇಳೋರು ಇದ್ದಾರೆ. ಆದರೂ ಶೂನ್ಯದಿಂದ ಲೋಕ ಸೃಷ್ಟಿಯಾಯಿತು ಅನ್ನೋದನ್ನ ಯಾರೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಚಂದ್ರ ತಾರೆಯರು ಹುಟ್ಟಿಕೊಂಡಿದ್ದೆಲ್ಲಿಂದ, ಗ್ರಹಗಳು ಬಂದಿದ್ದೆಲ್ಲಿಂದ, ಒಬ್ಬ ಕಲಾವಿದನಂತೆ ಅಚ್ಚುಕಟ್ಟಾಗಿ ಸೃಷ್ಟಿಯಾದ ಈ ಬ್ರಹ್ಮಾಂಡದ ಹಿಂದೆ ಯಾರ ಕೈವಾಡವಿದೆ? ಅಬ್ಬಬ್ಬಾ, ಇಂಥ ಪ್ರಶ್ನೆಗಳು ಸಾಮಾನ್ಯ ಜನರಲ್ಲೂ ಸಂಚಲನ ಹುಟ್ಟಿಸುತ್ತವೆ. ಇನ್ನು ವಿಜ್ಞಾನಿಗಳಂತೂ ಬೇಡವೇ ಬೇಡ. ವಿಜ್ಞಾನಿಗಳ ಈ ಕುತೂಹಲಕ್ಕೆ, ಜಗತ್ತನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕೆ ಸಿಕ್ಕ ಉತ್ತರವೇ ದೇವಕಣ, ದಿ ಗಾಡ್ ಪಾರ್ಟಿಕಲ್. ಹೌದು, ಈ ದೇವಕಣ ಪತ್ತೆ ಆದಾಗಿನಿಂದ ಸಾಕಷ್ಟು ಸುದ್ದಿ ಆಗ್ತಾನೆ ಬಂದಿದೆ. ಆದರೆ ಈಗ ದೇವಕಣ ಯಾಕೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ, ದೇವಕಣ ಯಾಕೆ ಅಪಾಯ ಅಂತ ಅನಿಸ್ಕೊಳ್ತಾ ಇದೆ, ಇದೆಲ್ಲದರ ಬಗ್ಗೆ ಚರ್ಚೆ ನಡೆಯುವಂತಹ ವಿಶೇಷ ಕಾರ್ಯಕ್ರಮವೇ ಡೇಂಜರ್ ದೇವಕಣ. ಅದೆಷ್ಟೋ ಕೋಟಿ ವರ್ಷಗಳ ಹಿಂದೆ ಮಹಾಸ್ಫೋಟದಿಂದ ಸಿಡಿದ ದೇವಕಣದಿಂದ ಇಡೀ ಜಗತ್ತು ಸೃಷ್ಟಿಯಾಯಿತು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇತಿಹಾಸ ಮರುಕಳಿಸುತ್ತೆ, ಹಿಸ್ಟ್ರಿ ರಿಪೀಟ್ಸ್ ಅನ್ನೋದಕ್ಕೆ ಇನ್ನು ಮುಂದೆ ಸಂಭವಿಸುವಂಥ ಎಷ್ಟೋ ಕೋಟಿ ವರ್ಷಗಳ ನಂತರ ಇದೇ ದೇವಕಣದಿಂದ ಜಗತ್ತು ನಾಶವಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಈಗ ಹೊರಬರ್ತಾ ಇದೆ. ಹಾಗಾದ್ರೆ ಜಗತ್ತಿನ ಮೂಲವನ್ನ, ಸೃಷ್ಟಿಯನ್ನ ಕಂಡುಹಿಡಿಯೋದಕ್ಕೆ ಹೋಗಿದ್ದೇ ತಪ್ಪಾಯ್ತಾ? ಈ ದೇವಕಣದಿಂದಲೇ ಎಲ್ಲವೂ ಸೃಷ್ಟಿ ಅಂದ ಮೇಲೆ ಇಲ್ಲಿಂದಲೇ ಆದಿ, ಇಲ್ಲಿಂದಲೇ ಅಂತ್ಯವಾಗುತ್ತಾ? ಇದೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂಡಿವೆ. ಇದರ ಬಗ್ಗೆ ನಾವು ಚರ್ಚೆನೂ ಮಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವರದಿಯನ್ನ ನೋಡ್ಕೊಂಡು ಬರೋಣ. ಸೃಷ್ಟಿ ರಹಸ್ಯ ಭೇದಿಸಲು ಹೊರಟಿದ್ದೇ ತಪ್ಪ. ವಿಜ್ಞಾನಿಗಳಿಗೆ ನಡುಕ ಹುಟ್ಟಿಸಿದೆ ದೇವಕಣ. ಎದುರಾಗಿದೆ ದೇವಕಣದಿಂದಲೇ ಮಹಾವಿಪತ್ತು. ಇದು ವಿಜ್ಞಾನಿಗಳೇ ಕೊಟ್ಟಿರುವ ವಿನಾಶದ ಎಚ್ಚರಿಕೆ. ಹಿಗ್ಸ್ ಬೋಸನ್ನು ಶಕ್ತಿ ಕೇಂದ್ರ ಆವರಿಸಿಕೊಂಡಿದೆ. ಈ ಶಕ್ತಿ ಕೇಂದ್ರದಿಂದಲೇ ದೇವಕಣ ಎಲ್ಲಾ ಅಣುಗಳಿಗೂ ದ್ರವ್ಯರಾಶಿ ಕೊಡುತ್ತೆ. ಇದರಿಂದಾಗಿ ಅಣುಗಳ ರಾಶಿ ಹೆಚ್ಚಾಗುತ್ತಾ ಹೋಗುತ್ತೆ. ಇದರಿಂದಾಗಿ ಭೂಮಿಯ ರಾಶಿ ಅರ್ಥಾತ್ ತೂಕ ಹೆಚ್ಚಾಗಿ ಮಹಾಸ್ಫೋಟವೇ ಸಂಭವಿಸುತ್ತೆ. ಈ ರಾಶಿ ಪ್ರಮಾಣ 1% ಕಡಿಮೆ ಆಗಬೇಕು. ಆಗ ಮಾತ್ರ ವಿನಾಶದ ಅಪಾಯ ತಪ್ಪಿಸಬಹುದು. ದೇವಕಣ ಅಂದ ಹಾಗೆ ಬ್ರಹ್ಮಾಂಡ ಸೃಷ್ಟಿಯ ಮೂಲಧಾತು. ನಕ್ಷತ್ರ, ಗ್ರಹ ಹಾಗೂ ಸಕಲ ಜೀವರಾಶಿಗೆ ರೂಪ ನೀಡಿದ ಅತ್ಯಂತ ಚಿಕ್ಕ ಕಣ. ಬ್ರಿಟಿಷ್ ವಿಜ್ಞಾನಿ ಪೀಟರ್ ಹಿಗ್ಸ್ ದೇವಕಣ ಇರುವ ಬಗ್ಗೆ 1960ರಲ್ಲಿ ತನ್ನ ಥಿಯರಿ ಮಂಡಿಸಿದ್ದ. ಹಾಗಾಗಿಯೇ ಇದನ್ನು ಹಿಗ್ಸ್ ಥಿಯರಿ ಎಂದು ಕರೆಯಲಾಗುತ್ತೆ. ಆದರೆ ಇದಕ್ಕೆ ಭಾರತೀಯ ವಿಜ್ಞಾನಿಯಾದ ಸತ್ಯೇಂದ್ರನಾಥ್ ಬೋಸ್ ಗಾಡ್ ಪಾರ್ಟಿಕಲ್ ಅಥವಾ ದೇವಕಣ ಅನ್ನೋ ಹೆಸರು ಕೊಟ್ಟಿದ್ರು. ನೋಡಿದ್ರೆ ದೇವಕಣದ ಹಿಂದೆ ಸುದೀರ್ಘ ಇತಿಹಾಸ ಇದೆ. ಮೊದಲು ಸತ್ಯೇಂದ್ರನಾಥ್ ಬೋಸ್ ಹಾಗೂ ಐನ್ಸ್ಟೈನ್ ಇಬ್ಬರು ಒಟ್ಟಿಗೆ ಸಂಶೋಧನೆ ಮಾಡಿದ ಕಣ ಇದಾಗಿದ್ದರಿಂದ ಬೋಸನ್ ಅನ್ನುವಂತಹ ಹೆಸರು ಬಂತು. ಆನಂತರ ಕಣಗಳು ಯಾವ ರೀತಿ ತೂಕ ಗಳಿಸುತ್ತವೆ, ತೂಕ ಹೆಚ್ಚಿಸಿಕೊಳ್ಳುತ್ತವೆ ಅನ್ನೋದನ್ನ ಸಂಶೋಧನೆ ಮಾಡಿದಂತಹ ಬ್ರಿಟನ್ನ ಪೀಟರ್ ಹಿಗ್ಸ್ ಅವರ ನೆನಪಿನಲ್ಲೂ ಕೂಡ ಹಿಗ್ಸ್ ಬೋಸನ್ ಅನ್ನುವಂಥದ್ದಾಯಿತು. ಆದರೂ ಕೂಡ ಈ ದಿ ಗಾಡ್ ಪಾರ್ಟಿಕಲ್ ದೇವಕಣ ಈ ಹೆಸರಲ್ಲೇ ಬಹಳಷ್ಟು ಕುತೂಹಲ ಇದೆ. ದೇವಕಣ ಅಂದ್ರೆ ದೇವರಿಂದ ಹುಟ್ಟಿರುವಂತಹ ಕಣನ ಅಥವಾ ವಿಜ್ಞಾನಿಗಳು ಸಂಶೋಧನೆ ಮಾಡಿರುವಂತಹ ಕಣನ ಅನ್ನೋ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇಬ್ಬರು ಗಣ್ಯ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ಒಬ್ಬ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಧರ್ ಅಯ್ಯಂಗಾರ್ ಅವರು ನಮ್ಮ ಜೊತೆಗಿದ್ದಾರೆ. ಶ್ರೀಧರ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಿಜ್ಞಾನಿಗಳಾಗಿರುವಂತಹ ವಿಶ್ವನಾಥ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ವಿಶ್ವನಾಥ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಬ್ಬರ ಜೊತೆ ನಾನು ಮಾತಾಡ್ತೀನಿ. ಆದರೆ ದೇವಕಣ ಅನ್ನುವಂಥದ್ದು ಜ್ಯೋತಿಷಿ ಹಾಗೂ ವಿಜ್ಞಾನದ ನಡುವೆ ಕೂಡ ನಂಟು ಬೆಸೆದಿದೆ ಅಂದರೆ ತಪ್ಪಾಗಲ್ಲ. ಎರಡೂ ಆಂಗಲ್ ಅಲ್ಲಿ ಜ್ಯೋತಿಷಿಗಳ ಪ್ರಕಾರ ದೇವಕಣ ಅಂದ್ರೆ ಏನು, ವಿಜ್ಞಾನಿಗಳ ಪ್ರಕಾರ ದೇವಕಣ ಅಂದ್ರೆ ಏನು, ದೇವಕಣದ ಸಂಶೋಧನೆಯಿಂದ ಅನುಕೂಲಗಳಿದೆಯಾ ಅಥವಾ ಅಪಾಯ ಇದೆಯಾ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದಕ್ಕೂ ಮೊದಲೊಂದು ಸಣ್ಣ ಬ್ರೇಕ್.